ನಮ್ಮನೆಗೆ ಏನು ಅಂದರೆ ಲೈಟಾಗಿ ಎದೆ ಈ ಕಡೆ ರಿಪ್ಸ್ ಹತ್ರ ಏನೋ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರು ಇವರು ಅಡ್ವೊಕೇಟ್ ಇವಾಗ ಫರ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಜಾಮ್ ತುಂಬ್ಕೋಬಿಟ್ಟೈತೆ, ಪೊಲೀಸ್ ಬಂದ್ರು ಆಗಲ್ಲ ಈ ಕಡೆ. ಫ್ರೆಂಡ್ ಸರ್ಕಲ್ ಜೊತೆ ಊರ್ ಸುತ್ತಕ್ಕೆ ನಿಮ್ ಟೈಮ್ ಇರಲ್ಲ. ನಿನ್ಕಂಡ್ರೆ ಏನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನೀನ್ ನನಗಿಂತ ಚಿಕ್ಕವನು ಆರು ನನಗಿಂತ ಕಲ್ತ್ಕೊಂಡ್ಬಿಟ್ಟಿಯಾ. ರೋಡ್ ರನ್ನಿಂಗ್ ಮಾಡಿಸ್ಬೇಕು ಅಷ್ಟು. ಯಾವ್ದು ತಗೊಳೋದು ಏನು ಮಾಡೋದು. ಗೈಸ್ ಈಗ ಬ್ಲಾಗ್ಸ್ ಎಲ್ಲ ಚಿಕ್ಕದಾಗಿರೋದಕ್ಕೆ ಈ ವಿಡಿಯೋಲಿ ನಾನು 2 ದಿನದ ಬ್ಲಾಗ್ನ ಮರ್ಜ್ ಮಾಡಿ ಹಾಕ್ತಾ ಇದೀನಿ. ಹೇಗನ್ನಿಸ್ತು ಅಂತ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಹಾಕಿ. ಪೀಸ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವಿಡಿಯೋ ಮತ್ತು ಅದೇ ನಾರ್ಮಲ್ ಯೂಟ್ಯೂಬ್ ಚಾನಲ್ ಪೇಜ್ ಟು ಬ್ಲಾಗ್ಸ್. ಆ್ಯಂಡ್ ಇವತ್ತು ನೋಡಿ, ನಾನು ಇವತ್ತು ಯಾವುದೋ ಒಂದು ಕೇಸ್ ಇದೆ, ಕೋರ್ಟ್ ಹತ್ರ ಹೋಗಬೇಕು. ಅದು ಬಿಟ್ಟರೆ ಇವಾಗ ನಾನು ನಿನ್ನೆ ಹೇಳೋದ್ನಲ್ಲ ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡು ಸೇಮ್ ಅದೇ ಟಿ ಶರ್ಟ್ ಹಾಕೊಂಡು ಆ್ಯಕ್ಚುಲಿ ಅದು ವರ್ಕ್ ಆಗುತ್ತೆ. ಸಂಜೆ ಆದರೂ ಆ ಕಡೆ ಆಫೀಸಲ್ಲಿ ಸಂಜೆವರೆಗೂ ಇದ್ರೂ ಕೂಡ ಶರ್ಟಲ್ಲಿ ಅಷ್ಟು ಕೊಳೆ ಇರಲ್ಲ. ಸೊ ಅದಕ್ಕೆ ಈ ಪ್ಲ್ಯಾನ್ ಚೆನ್ನಾಗಿದೆ. ಅದು ಬಿಟ್ಟರೆ ಈ ಕಡೆ ನಮ್ಮ ಅಣ್ಣ ಏನು ಮಾಡೋದು ಗೊತ್ತಾ, ನಾಷ್ಟ ನನಗೆ ಅಂದ್ಬಿಟ್ಟು ಈ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಇದು ಬ್ರಾಕ್ಲಿ, ಕ್ಯಾರೆಟ್, ಬೀನ್ಸು, ಈ ಮೂಲಂಗಿ ಏನೋ ಐತೆ ಎಲ್ಲ ಹಾಕ್ಬಿಟ್ಟು ಬೆಳಗ್ಗೆ ಸಲಾಡ್ ಮಾಡಿಕೊಟ್ಟಿದ್ದೇನೆ. ನಾನೇನೋ ಅದೇ ಅಂದ್ಕೊಂಡಿದ್ದೆ, ತಿಂದ್ಮೇಲೆ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಮಿಕ್ಕದೆ ಅದು ನಾಷ್ಟಕ್ಕೆ ಆಯ್ತದೆ. ಒಳ್ಳೆ ಪ್ರೋಟೀನ್ ಫುಡ್ಡು, ಇಲ್ಲ ಒಳ್ಳೆ ಡಯಟು, ಒಳ್ಳೆ ಫುಡ್ಡು. ಅದಾದಮೇಲೆ ಕುಡಿಯೋಕ್ಕೆ ಅಂತ ಕಷಾಯ ಬೇರೆ ಐತೆ, ಕಷಾಯ. ಆಮೇಲೆ ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಐಟಮ್ಗಳಿವೆ, ಅದೆಲ್ಲ ತಿನ್ಬಿಟ್ಟು ರೆಡಿ ಏನೋ ಒಂದು ಸ್ವಲ್ಪ ಹಾಕಬೇಕು. ಬೆಲ್ಟು, ಶೂ ಎಲ್ಲ ಹಾಕೊಂಬಿಟ್ಟು ಹೋಗ್ಬೇಕು ಆಫೀಸ್ಗೆ ಅಂತ. ನಿಮ್ಮ ಮನೇಲಿ ಈ ಟೈಮಲ್ಲಿ ಅಂದರೆ ಈ ವಿಡಿಯೋ ನೋಡ್ತಾ ಇರೋ ಟೈಮಲ್ಲಿ ನೀವು ಹೆಂಗಿದ್ರು ಈ ವಿಡಿಯೋ ನೋಡೋದು ಸಂಜೆ ಆಗಿರುತ್ತೆ, ಇಲ್ಲ ಕೆಲವರು ಬೆಳಗ್ಗೆ ನೋಡ್ತಾ ಇರ್ತಾರಲ್ಲ, ಏನು ನಾಷ್ಟ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಪೀಸ್. ಆಲ್ ಡನ್ ಗೈಸ್. ಇವಾಗ ನನ್ನ ಗಾಡಿ ತಗೊಂಡು ಕೋರ್ಟ್ ಹಾಲ್ ನಂಬರ್ 16 ACMM ಅಡಿಷನಲ್ ಚೀಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಬೇಕು. ಹಲೋ ಬ್ರೋ, ಇದು ACMM ಕೋರ್ಟ್ ಸಿವಿಲ್ ಕೋರ್ಟಿಗೆ ಸೇರುತ್ತೆ ಇಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸೇರುತ್ತೆ ಬ್ರೋ? ಅದು ಥ್ಯಾಂಕ್ ಯು. ಅದೇ ಅದು ಇದು ಸಿವಿಲ್ ಕೋರ್ಟಲ್ಲಿ ಕೂಡ ಇರ್ಬೋದೇನೋ, ಒಂದು ಕೋರ್ಟ್ ಹಾಲ್ 2 ಕೋರ್ಟ್ ಹಾಲ್ ಅನ್ಕೊಂಡಿದ್ದೆ. ಪೋಕ್ಸೋ ಕೇಸ್ಗಳೆಲ್ಲ ಸಿವಿಲ್ ಅಲ್ಲಿ ನಡೀತಾವಲ್ಲ, ಅದಕ್ಕೆ ಕನ್ಫ್ಯೂಸ್ ಆಯ್ತು. ಆಕ್ಚುಲಿ ನಂಗೆ ಗೊತ್ತಿತ್ತು, ಕನ್ಫರ್ಮೇಶನ್ ಕೇಳಿದೆ ಅಷ್ಟೇ. A few inches later. ಗಾಯ್ಸ್ ನಾನು ಇವಾಗ ಇನ್ನೊಂದು ಕೆಲಸಕ್ಕೆ ಅಂತ ಹೋಗ್ಬೇಕು. Many months later. ಗಾಯ್ಸ್ ಇವತ್ತಿನ ಲೀಗಲ್ ಕೆಲಸ ಎಲ್ಲ ಡನ್ ಫಾರ್ ದ ಡೇ. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೇನೋ ಅರ್ಜೆಂಟಾಗಿ ಬಾ ಅಂತ ಹೇಳ್ತಾ ಇದ್ದಾರೆ. ಆ ಕಡೆ ಏನು ಕೆಲಸ ಅಂತ ಗೊತ್ತಿಲ್ಲ, ಬಟ್ ದೆನ್ ಬೇಗ ಬಾ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನನ್ನ ಫ್ರೆಂಡ್ ಅಡೋನ ಮೀಟ್ ಮಾಡೋಕ್ಕಾಗಿತ್ತು, ಅದು ಮಿಸ್ ಆಯಿತು. ಅವ್ನು 3-4 ದಿನದಿಂದ ಕಾಲ್ ಆಗ್ತಾಯಿದ್ದ, ಎಲ್ಲ ಮಚ ಅಂತ. ನಾನು ಇವತ್ತು ಪಕ್ಕ ಬರ್ತೀನಿ ಅಂತ ಬೇರೆ ಹೇಳಿದ್ದೆ, ಬಟ್ ಅಮ್ಮಂಗೆ ಹೇಳಿದಾಗ ಬಾಯಿ ಮುಚ್ಕೊಂಡು ಮನೆಗೆ ಬಾ ಅಂದರು. ಸೊ ಇವಾಗ ನಾನು ಸೀದಾ ಮನೆಗೆ ಪಾಪ ಗೈಸ್ ಗಾಡಿ ಹೊಟ್ಟೆ ಹಸ್ಕೊಂಡಿದ್ದ ಅನ್ಸುತ್ತೆ. ಇವಾಗ ನಾನು ಊಟ ಹಾಕ್ತೀನಿ, ಆದರೆ ಬಿಡಿ ಮಗ ನನಗೆ ಊಟ ತಿನ್ನ ಇಲ್ಲ ಅಂತ ಕೇಳಲ್ಲ. ಅಲ್ಲ 220 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ, 1 ಪಾಯಿಂಟ್ ಇನ್ಕ್ರೀಸ್ ಆಗಿಲ್ಲ. ಒಂದು ಅಟ್ಲೀಸ್ಟ್ ಒಂದು ಇವಾಗ ಇನ್ಕ್ರೀಸ್ ಆಗಿದೆ. ಏಯ್ ಪರವಾಗಿಲ್ಲ, ಇನ್ಕ್ರೀಸ್ ಆಗ್ತೇನೆ. ಗಾಡಿ ನಮ್ಗೆ ಒಗಿಸ್ತಾರೆ, ಎಲ್ಲ ಕಡೆನೂ ಇನ್ಕ್ರೀಸ್ ಆಯ್ತದೆ. ಗೈಸ್ ಫೈನಲಿ ಬಂದೆ ಮನೆಗೆ. ನೋಡು ಒಂದೇ 1 ಪಾಯಿಂಟ್ ತೋರಿಸ್ತೈತೆ. ಸೊ ಇವಾಗ ನಮ್ಮ ಏನು ಆ ಸೀನ್ ಹೇಳಿದ್ರು, ಏನು ಬೇಗ ಬಂದರು ಅಂದ್ರೆ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ನಾವು ಹೋಗ್ಬಿಟ್ಟು ಕೇಳಬೇಕಲ್ಲಿ ಏನು ಸೀನು ಏನಾಯಿತು ಅಂತ. ನಮ್ಮ ಅಣ್ಣಂಗೆ ಏನೋ ಎದೆ ನೋವು ಅಂತ ಹೇಳ್ತಾಯಿದ್ರು, ಏನೋ ಈ ಕಡೆ ಚೆಸ್ಟ್ ಹತ್ರ ಪೇಯ್ನ್ ಅಂತ, ಗೊತ್ತಿಲ್ಲ ನೋಡೋಣ. ಇವಾಗ ಫಸ್ಟ್ ಪಾಯಿಂಟ್ ಬಂದು ಅಮ್ಮ ನಾನು ಹಾಕೊಂಡಿರೋ ಡ್ರೆಸ್ ಬಗ್ಗೆ ಕೇಳ್ತಾರೆ, ಏನಕ್ಕೆ ಈ ಬಟ್ಟೆ ಹಾಕೊಂಡಿದ್ಯಾ ಅಂದ್ಬಿಟ್ಟು. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏನಕ್ಕೆ ಇಷ್ಟೊತ್ತು ಮಾಡಿದೆ ಬರೋಕ್ಕೆ ಅಂದ್ಬಿಟ್ಟು. ಆ್ಯಸ್ ಐ ಥಾಟ್, ಐ ಥಿಂಕ್ ಲೆಟ್ಸ್ ಸಿ. ಚಲೋ ಭೈ, ದೇಖೋ ಅಪ್ ಮೈ ಕ್ಯಾ ಕರ್ತಾ ಹೂಂ. ಕೋರ್ಟ್ಗೆ ಹೋಗಿದ್ದ? ಹೋಗಿದ್ದೆ. ಈ ಬಟ್ಟೆ ಹಾಕೊಂಡು ಹೋಗಿದ್ಯಾ? ಅದಂಗೆ. ನೆಕ್ಸ್ಟ್ ಕ್ವಶನ್. ಕೈ ತೊಳ್ಕೊಂಡು ಏನೋ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರು ಕೈ ತೊಳ್ಕೊಂಡು ತಿನ್ನೋಗು ಫಸ್ಟ್. ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಅದು? ಅದೇನಮ್ಮ ಅದು? ಕೈ ತೊಳ್ಕೊಂಬ, ಊಟ ಮಾಡೋಣ. ಪನ್ನೀರ್ ಖಾಲಿ ಆಯ್ತು ಬರ್ತೀಯಾ? ತಿನ್ನೋದಕ್ಕೆ ಕರೆದಿದ್ದು. ಇವಾಗ ಇಷ್ಟೊತ್ತಿ ಯಾರ ಹತ್ರ ಮೀಟಿಂಗ್ ಮಾಡ್ತಾ ನಿಂತಿದ್ದೀರಾ? ಯಾರ ಹತ್ರ? ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಅದ್ ಯಾರ ಫ್ರೆಂಡ್? ನನ್ನ ಫ್ರೆಂಡ್. ಇನ್ಯಾರ ಫ್ರೆಂಡ್? ಯಾವ ಫ್ರೆಂಡ್ ಅದು? ಸೂರ್ಯ ಹತ್ರ ಮಾತಾಡ್ತಾ ಇದ್ದೆ. ಒಂದು ಕೇಸು ಪ್ಲಾನ್ ಮಾಡ್ತಾ ಇದ್ದೀವಮ್ಮ, ಅದಕ್ಕೆ ದೊಡ್ಡ ಕೇಸು. ಅದೇ ನಮ್ಮ ರೇಂಜ್ ಲೆವೆಲ್ಗೆ. ಏನ್ ಗೊತ್ತದ್ರ ಬಗ್ಗೆ ನಿಮ್ಗೆ? ಗಂಧನೇ ಗೊತ್ತಿಲ್ಲ, ಅದಕ್ಕೆ ಪ್ಲಾನ್ ಮಾಡ್ತಾ ಇರೋದು. ಫಸ್ಟ್ ತಿನ್ಬಿಟ್ಟು ಬೇಗ ಕೈ ಪ್ಲಾನ್ ಮಾಡಿದಾಗ ಗಂಧ ಹೋಯ್ತದೆ, ಆಮೇಲೆ ಗಾಳಿ ಬರ್ತದೆ. ಕೈ ತೊಳ್ಕೊ. ಓಕೆ ಗೈಸ್, ನನಗೆ ಏನೋ ಸೀನ್ ಆಗೈತೆ, ಎಮರ್ಜೆನ್ಸಿ, ಬೇಗ ಬಾ, ಇಂಪಾರ್ಟೆಂಟು. ಹೌದಾ?
ಸೀರಿಯಸ್ಲಿ ನಂಗೆ ಗೊತ್ತಿರಲಿಲ್ಲಪ್ಪ, ಇವಾಗ ಗೊತ್ತಾಯಿತು. ಗೈಸ್, ಇವತ್ತು ಅಮ್ಮ ಚಪಾತಿ ಮಾಡಿದರೆ, ಅಣ್ಣ ಪನ್ನೀರ್ ಬಟರ್ ಮಸಾಲ ಮಾಡೋನೆ. ಇಟ್ಸ್ ಎ ಸ್ಪೆಷಲ್ ರೆಸಿಪಿ ಆಫ್ಟರ್ ಮೆನಿ ಡೇಸ್. ನಮ್ಮಣ್ಣ ತುಂಬ ದಿವಸ ಆದಮೇಲೆ ಒಂದು ಸ್ಪೆಷಲ್ ಐಟಮ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಏನೋ ಬ್ರಾಕ್ಲಿ, ವೆಜ್ಜಿ ಸಲಾಡು, ಫ್ರೂಟ್ಸ್, ವೆಜಿಟೇಬಲ್ ಸಲಾಡ್ ಮಾಡಿದ್ದೆ. ಇವಾಗ ನೋಡೋ ಪನ್ನೀರ್ ಎಲ್ಲ ಮಾಡ್ತಾಯಿದ್ದೆ. ಏನೋ ನಿಜ ಸೀರಿಯಸ್ ಆಗೈತಂತೆ, ನೋಡ್ಬೇಕು ಏನು ಕತೆ ಅನ್ನೋಟು. ಗೈಸ್, ಇವಾಗ ನಾನು ನಮ್ಮ ಮನೆ ಟೆರಸಲ್ಲಿದ್ದೀನಿ. ನಿಮ್ಮಲ್ಲಿ ವಿಡಿಯೋ ನೋಡ್ತಾರಲ್ಲಿ ಯಾರಾದರೂ ಈ ದಿನ, ಈ ರಾತ್ರಿ, ಈ ಟೈಮಲ್ಲಿ ಮೇಲ್ಗಡೆ ಆಕಾಶ ನೋಡ್ಕೊಂಡು ಏನಾದರೂ ಒಂದು ಕೇಳ್ಕೊಳಕ್ಕೆ ಅಂತ ಟೆರಸ್ಗೆ ಬಂದಿರ್ತೀರ. ಅಕಸ್ಮಾತ್ ಬಂದಿದ್ರೆ ಒಂದು ಕಮೆಂಟ್ ಹಾಕ್ಬಿಡಿ. ಯಾಕಂದರೆ ಈ ಟೈಮ್ ಸ್ವಲ್ಪ ಸ್ಪೆಷಲ್ ಟೈಮ್ ಅಂತೆ. 11 ಅಂದ್ಬಿಟ್ಟು ನೋಡೋಣ ಏನಾಗುತ್ತೋ ಕೇಸ್ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ನೀವ್ಯಾರು ವಿಶ್ ಮಾಡ್ಕೋತೀರಾ ಅಂದರೆ ರಿವೀಲ್ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಅದು ಅಚೀವ್ ಆದಮೇಲೆ ಎಲ್ಲರೂ ಗೊತ್ತಾಗುತ್ತೆ. ನಮ್ಮ ಅಣ್ಣ ಕೂಡ ಬಂದವನೇ. ಏನು ಸಿನಾ ಏನ ಒಂದೇನು ವೀಡಿಯೋ ನೋಡಿ, ಒಂದೇ ಒಂದು ನಿಮಿಷ. ಹಾಗೆ ಹೋಯ್ತು. ನಾವು ಕೇಳ್ಕೊಂಬಿಡಿ. ಅಕಸ್ಮಾತ್ ಮಿಸ್ ಮಾಡ್ಕೊಂಡಿದ್ರೆ ಈ ಟೈಮಲ್ಲಿ ಈ ವಿಡಿಯೋ ಮುಖಾಂತರ ಕೇಳ್ಕೊಬಿಡಿ. ಇನ್ನು ಬೆಳಗ್ಗೆಗೆ ಫೋನ್ ಬ್ಯಾಟ್ರಿಗೆ ಅಂತ ಒಂದು ಪವರ್ ಬ್ಯಾಂಕು ಚಾರ್ಜ್ ಹಾಕೀನಿ. ಬೆಳಗ್ಗೆ ಅಷ್ಟು ಚಾರ್ಜ್ ಆಗುತ್ತೆ. ಸೊ ಗೈಸ್, ಇದು ಇವತ್ತಿನ ಬಗ್ಗೆ ಆಗಿತ್ತು. ನಮ್ಮನೆಗೆ ಏನು ಅಂದರೆ ಲೈಟಾಗಿ ಎದೆ ಈ ಕಡೆ ರಿಪ್ಸ್ ಹತ್ರ ಏನೋ ನೋಯ್ತಾ ಇತ್ತಂತೆ. ಐ ಗೆಸ್ ಡ್ಯೂ ಟು ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಆಗಿದ್ದಕ್ಕೆ ಬ್ಲಡ್ ಸ್ವಲ್ಪ ಜಾಸ್ತಿ ಪ್ರೆಷರ್ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಪನ್ನೀರ್ ತಂದು ಕಮ್ಮಿ ಮಾಡು ಅಂತ ಹೇಳಿದ್ದೀನಿ. ಅದು ಏನೋ ಸೀನ್ ಗೊತ್ತಿಲ್ಲ. ಯಾಕಂದರೆ ನಾನು ಬ್ಲಡ್ ಡೊನೇಷನ್ಗೆ ಹೋಗಿದ್ದಾಗ ಬ್ಲಡ್ ಚೆಕಪ್ ಮಾಡಬೇಕಾದ್ರೆ ಆ ಡಾಕ್ಟ್ರು ನಂಗೆ ಈ ವಿಷಯ ಹೇಳಿದರು. ಸೊ ಚೆಕಪ್ಗೆ ಕರ್ಕೊಂಡು ಹೋಗೋಣ ಅಂದರೆ ಟೈಮ್ ತುಂಬ ಹೋಗ್ಬಿಟ್ಟಿತ್ತು. ಆಯಿತಾ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಅದಕ್ಕೆ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಕರ್ಕೊಂಡು ಹೋಗಬೇಕು. ಇವತ್ತು ಇನ್ನೊಂದು ಚಿಕ್ಕ ಮೀಟಿಂಗ್ ಇದೆ, ಅದಿಲ್ಲ ಅಂದರೆ ಬೇಗ ಹೋಗ್ಬಿಡ್ತಾ ಇದ್ದೆ. ಈಸ್ ಆಲ್ ರೈಟ್ ನಾವು, ಇದೆಲ್ಲ ಪ್ರಾಪರ್ ಆಗಿದ್ದಾನೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಸ್ವಲ್ಪ ಸಿಂಪಲಾಗಿ ಟ್ರೈ ಮಾಡ್ತಾಯಿನಿ. ಯಾಕಂದರೆ ನನ್ನ ಮನೆ ಕಡೆ ಇಲ್ಲ, ಎಲ್ಲ ಮಾತಾಡ್ಸೋದು, ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಿ ತೋರಿಸೋದಕ್ಕೆ ಸಿಂಪಲಾಗಿ ಟ್ರೈ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಇಟ್ ವಿಲ್ ಹೆಲ್ಪ್ ಮಿ ಮೋರ್. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ನೋಡಿ ನಮ್ಮ ಏರಿಯಾದಲ್ಲಿ ಯಾವ ಥರ ಮಂಜು ತುಂಬ್ಕೊಂಡೈತೆ. ಫುಲ್ ಮಂಜು. ಆ್ಯಂಡ್ ನಮ್ಮಮ್ಮ ಫುಲ್ ಕೆಲಸದಲ್ಲಿ ಬ್ಯುಸಿ ಆಗೋರೆ. ಆ್ಯಂಡ್ ನಾನು ರೆಡಿ ಆಗಬೇಕು. ಅದಕ್ಕೆ ಮುಂಚೆ ಫೋನ್ ಸ್ವಲ್ಪ ಚಾರ್ಜ್ ಹಾಕಬೇಕು. ಎಲ್ಲ ರೆಡಿ ಆಗಿದ್ದೀನಿ. ಇವಾಗ ಸೂರ್ಯದೇವ್ರಿಗೂ ನಮಸ್ಕಾರ ಮಾಡ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗಬೇಕು. ನೆಲ ಎಲ್ಲ ಎಷ್ಟು ಕ್ಲೀನ್ ಮಾಡಿಬಿಟ್ಟು ನೋಡಿ. ಆ್ಯಂಡ್ ಈ ಕಡೆ ಏನು ಅಂದರೆ ನಾನು ತುಂಬ ದಿವಸ ಆಯಿತು ಮಮ್ಮಿನ ಈ ಕಡೆ ಕರ್ಕೊಂಡೋಗಿ. ತುಂಬ ಅದಕ್ಕೆ ಇವತ್ತು ಕಾಲ ಕುಡಿ ಬಂದಿದೆ ಮಮ್ಮಿ ಕರ್ಕೊಂಡು ಹೋಗ್ಲಿಕ್ಕೆ. ಹೆಂಗೈತೆ ಹೆಲ್ಮೆಟ? ದಿನಕ್ಕೊಂದು ತಗೋ, ಕೆಲ್ಸಕ್ಕೆ ಬರ್ದಿರೋದಾ? ಬೇಕಾಗುತ್ತೆ, ನಾನು ತಗೋತೀನಪ್ಪ. ನೋಡೋ, ನಿನಗೆ ಮಾತ್ರ ಕಂಪ್ನಿಗೆ ಅಂತ ಕೊಡ್ತಾ ಇದ್ದೀನಿ. ನಾನು ಯಾವ್ದು ಕಿತ್ತಾಗಿರೋ ಹೆಲ್ಮೆಟ್ ಹಾಕೋತಾ ಇದ್ದೀನಿ. ನಂದು ಇದು ಬ್ಲಾಕ್ ಕಲರ್ದು ಗ್ಲಾಸ್ ಹಾಕ್ಕೊಡಬೇಕು. ಆ ಗ್ಲಾಸ್ ಅದು ಮಮ್ಮಿ, ಅದು ಹೊಸ ಹೆಲ್ಮೆಟ್ ತಂದ್ಕೊಡ್ತೀನಿ. ಗ್ಲಾಸ್ ಹಾಕೋದು ಎಲ್ಲೂ ಸಿಗ್ತಾರ ಅವನು ತಂದ್ಕೊಡು. ಹೊಸ ತಗೊಂಡಿದ್ದಿಲ್ಲ ನೀನು ಬೇಡ, ಇದು ನೀನು ತಗೊಂಡೋಗ್ಬಿಡ್ತೀಯ. ನಿಮ್ದು ಫ್ರೆಂಡ್ ಸರ್ಕಲ್ ಜೊತೆ ಊರು ಸುತ್ತಕ್ಕೆ ನಿಮ್ಗೆ ಟೈಮ್ ಇರಲ್ಲ. ನಮಗೆ ಅಂತ ಹೇಳಿ ತಗೊಬಂದ್ಯಾ, ನಿನ್ನ ಫ್ರೆಂಡ್ಸ್ ಸಹ ತಗೊಂಡ್ಬಂದಿರೋದು. ಬರೀ ನೀನು ನನ್ನ ಬಗ್ಗೆ ಸುಮ್ಮನೆ ಕೆಟ್ಟ ಯೋಚನೆ ಮಾಡ್ತಾ ಇದ್ದೀಯ ನೀನು. ಗೈಸ್, ನಮ್ಮಮ್ಮ ಇಷ್ಟು ದಿನ ಕಸನ ಸೆಗ್ರಿಗೇಟ್ ಮಾಡಿದ್ದಕ್ಕೂ ಯೂಸ್ ಆಗ್ಬಿಟ್ಟೈತೆ. ನೋಡಿ, ಇನ್ನು ಕೆಲವರು ಇರ್ತಾರೆ. ಎಷ್ಟು ದೊಡ್ಡದಾಗಿ ಟ್ರಾಫಿಕ್ ಆಗ್ತಾ ಇತ್ತು ನೋಡಿ. ಇದು ಅಲ್ಲಿ ಮೂಲೆಯಿಂದ ಎಲ್ಲ ಫುಲ್ ಒಬಿಡಿಯಂಟ್. ಮುಂದೆ ಇರೋರು ಫುಲ್ ಒಬಿಡಿಯಂಟ್ ಆದರೆ ಪಾಪ ಹಿಂದೆ ಇರೋರಿಗೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು. ಅದೇ ಥರ ಎಲ್ಲೂ ಟ್ರಾಫಿಕ್ ಆಗಂಗೈತೆ, ಫುಲ್ ಟ್ರಾಫಿಕ್. ಕೇರಳ ಮೇಲೆ ಬರೋಕ್ಕೆ ಯೋಚನೆ ಮಾಡಬೇಕಪ್ಪ. ಟೈಮ್ ಆಗ್ತೈತಲ್ವಾ? ಇಷ್ಟು ಲೇಟಾಗಿ ಬಂದರೆ ಎಲ್ಲ ಹೊರಟೋಗ್ಬಿಟ್ಟಿರ್ತೈತೆ. ಎಲ್ಲರೂ ಹೋದ್ಮೇಲೆ ನಾನೆಲ್ಲ ಕಲೆಕ್ಷನ್ ಮಾಡಿ ಏನು ಯೂಸು? ಸರಿ, ನಾಳೆ ನಾನು ಬರಲಿಲ್ಲ ಅಂದ್ರೆ ಖುಷಿ ಆಗ್ಬಿಡತ್ತೆ. ಸರಿ, ನಾಳೆ ಬೇಗ ಕರ್ಕೊಂಬತ್ತೀನಿ ಬಿಡು. ಒಂದೇ ಒಂದು ದಿನ ಕಲೆಕ್ಷನ್ ಮುಟ್ಕೊಂಡ್ರೆ ಅವರೆಲ್ಲ ಖುಷಿನೇ, ನಮಗೆ ತಾನೇ ಲಾಸ್ ಆಗೋದು. ಹುಷಾರು. ಮಮ್ಮಿ ಎಲ್ಲಿ ಫುಲ್ ಸ್ಮೈಲಿಂದ ಗೀಲಿಂದ. ಇವತ್ತು ನಮ್ಮ ಆಫೀಸಿಗೆ ನಾನು ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೀನ್ ನೋಡಿ ಎಷ್ಟು ಜಾಮ್ ತುಂಬ್ಕೊಬಿಟ್ಟೈತೆ. ಯಾವಾಗ ಬೇಗ ಹೋಗಬೇಕು ಅಂತಂದ್ರೆ ಆವಾಗಲೇ ಹಿಂಗೆ ನಾರ್ಮಲ್ ಸ್ವಲ್ಪ ಖಾಲಿ ಇರ್ತದೆ ರೋಡ್ಗಳೆಲ್ಲ. ಕೇಳ್ಪುರದ ಏರಿಯಾದಲ್ಲಿ ಇನ್ನೂ ಬ್ರಿಡ್ಜು ಟಚ್ ಆಗಿಲ್ಲ, ಅಷ್ಟರಲ್ಲಿ ಇಷ್ಟೊಂದು ಜಾಮ್. ನಾನು ಇವತ್ತೇ ನೋಡ್ತಾರೆ ತುಂಬ ದಿನಗಳಾದ್ಮೇಲೆ. ಅದು ನಾನು ಆಫೀಸ್ಗೆ ಹೋಗೋ ಟೈಮಲ್ಲೇ ನೋಡ್ತಾನೆ. ಪೆಟ್ರೋಲ್ ಎಲ್ಲ ಇಲ್ಲೇ ಖಾಲಿ ಆಗ್ತೈತೆ. ನಾನು ಬರೋಬ್ಬರಿ ಹೆವಿ ಬಿಲ್ಡಪ್ ಕೊಟ್ಟಿದ್ದೆ. ನೋಡ್ಕೊಳ್ಳಿ ಸರ್, ಇವತ್ತು ಎಲ್ಲರೂ ಬಿಲ್ಡಪ್ ನಾನೇ ಬರ್ತೀನಿ. ಸೈಡ್ಗಳನ್ನ ತಗೊಂಡೋಗಿ ನೋಡ್ಕೊತೀನಿ. ಎಲ್ಲ ಅಂದರೆ ಇಲ್ಲಿ ಜಾಮ್ ಆಗಿಬಿಟ್ಟಿದ್ದೀನಿ. ಕನ್ಸ್ತಾ ಇರೋಂಗೆ ಮೂನಲ್ಲಿ ಯಾರೋ ಜಗಳ ಆಡ್ತಾ ಇರ್ಬೋದಾ ಅಂತ ಅನಿಸಿದೆ. ನೋಡಿ, ಅವರಲ್ಲಿ ಮಾಡ್ಕೊಳೋ ಕೆಲಸಕ್ಕೆ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಟ್ರಾಫಿಕಲ್ಲಿ ಸ್ಪೀಡ್ ಕೂಡ 10 ದಾಟಲ್ಲ, 10 ಟಚ್ ಆಗಲ್ಲ ಬಿಡಿ. ಅಷ್ಟು ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ನೋಡೋ ಪಾಪ ಬಿಲ್ಡಿಂಗ್ ಟೈಮ್ ಆಗ್ತಾ ಇತ್ತು ಅಂತ ಫುಟ್ಪಾತ್ಲೆಲ್ಲ ಹೋಯ್ತವ್ರೆ. ಏನು ಮಾಡೋಕ್ಕಾಯ್ತದೆ?
ನಾನು ತಳ್ಕೊಂಡೇ ಹೋಗ್ಬಿಡ್ಬೋದು ಈ ಕಡೆ, ಗಾಡಿ ಓಡಿಸೋದು ಬೇಕಾಗಿಲ್ಲ. ಇವ್ರು ಮಾಡೋ ಕೆಲಸಕ್ಕೆ ಟ್ರಿನ್ಫ್ರಾಕ್ಟ್ರಲ್ಲಿ ನಿಲ್ಲೋ ಗಾಡಿ ಇಲ್ಲೇ ಪೆಟ್ರೋಲ್ ಖಾಲಿ ಆಗಿ ನಿಂತು ಹೋಗ್ಬಿಟ್ರೆ ಅದಕ್ಕೆ ಪೆಟ್ರೋಲ್ ಯಾರು ಕೊಡ್ತಾರೆ, ಪೆಟ್ರೋಲ್ ಯಾರು ಹಾಕ್ಸ್ಕೊಡ್ತಾರೆ, ಮತ್ತು ಅದಕ್ಕೆ ಎಕ್ಸ್ಟ್ರಾ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಅದ್ರ ಮೇಲೆ ಅವರು ಕೇಸ್ ಹಾಕ್ಕೊಡ್ತಾರೆ. ಹೆಂಗೆ ಇದೆಲ್ಲ ಯೋಚನೆ ಗೊತ್ತಿರೋದಪ್ಪ. ಐ ಥಿಂಕ್ ಫ್ಯಾಮಿಲಿ ಇಸ್ ವೇಟಿಂಗ್ ಫಾರ್ ಯು, ಡ್ರೈವ್ ಸೇಫ್ಲಿ ಅನ್ನೋ ವರ್ಡ್ಸ್ ತುಂಬ ಸೀರಿಯಸ್ ಆಗಿ ಹೇಳ್ತಾರೆ ಅನ್ಸುತ್ತೆ. ಅದಕ್ಕೆ ತುಂಬ ಸೇಫಾಗಿ ಡ್ರೈವ್ ಮಾಡೋದಕ್ಕೆ ಫುಲ್ ಟ್ರಾಫಿಕ್ ಆಗ್ಬಿಟ್ಟು ವೇರ್ ಹೆಲ್ಮೆಟ್, ಗಿವ್ ವೇ ಟು ಆಂಬ್ಯುಲೆನ್ಸ್, ಸೇವ್ ಲೈಫ್. ಈ ಥರ ರೋಡಲ್ಲಿ ಆಂಬ್ಯುಲೆನ್ಸ್ಗೆಲ್ಲ ಹೇಳ್ತಾರೆ ಕೂಡ ಕೊಟ್ಟರು, ನನಗೆ ದಾರಿ ಇಲ್ಲ ಇಲ್ಲಿ ಹೋಗೋಣ. ನಾವು ಈ ರೋಡಲ್ಲಿ ಯಾರು ಆಂಬ್ಯುಲೆನ್ಸ್ ಬಂದುಬಿಟ್ರೆ ಅವ್ರ ಜೊತೆ ನೋಡಿದ್ರು ಟ್ರಾಫಿಕ್ ಇರೋದು ಈ ಕಡೆ ಪೀಸ್ ಆಗದೆ ಪರವಾಗಿಲ್ಲ. ಇವಾಗ ಇರೋ ಟೈಮ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡು ಬೇಗ ಹೋಗಬೇಕು. ಬಸ್ಗಳು ಇದ್ದಾವಲ್ಲ ಲೈನಾಗಿ, ಪಾಪ ಈ ಕಡೆ ಯಾರೋ ಜಗಳ ಆಡ್ತಾ ಇರ್ಬೇಕೇನೋ. ನಮ್ಮ ದಾರಿ ನಾವು ಸಿಕ್ಕರೆ ಫಸ್ಟ್ ಆಫೀಸ್ ಹೋಗ್ಬೇಕು. ಈ ಕಡೆ ಜಂಕ್ಷನ್ ಕ್ರಿಯೇಟ್ ಆಗ್ಬಿಟ್ಟೈತೆ, ಫುಲ್ಲು 4 ಸೈಡ್ ಲಾಕು, ಪೊಲೀಸ್ ಬಂದರೂ ಆಗಲ್ಲ ಈ ಕಡೆ. ಗೈಸ್ ಫೈನಲಿ ಇವತ್ತು ಇಷ್ಟು ದಿನಗಳಾದ್ಮೇಲೆ ನಾವು ಬೇಗ ಬಂದಿದ್ದೀವಿ. ಹಾಗೆ ಆಫೀಸ್ ಅಂತ ಬಂದಾಗ ಫುಲ್ ಡೀಸೆಂಟ್ ಆಗಿರಬೇಕು, ಬಟನ್ ಎಲ್ಲ ಹಾಕೊಂಡಿರಬೇಕು, ಇದನ್ನೆಲ್ಲ ಫೋಲ್ಡ್ ಮಾಡ್ಕೋಬೇಕು. ನಾವು ಫಸ್ಟ್ ಮ್ಯಾಜಿಸ್ಟ್ರೇಟ್ ಅಲ್ಲ ಹೋಗ್ತಾ ಇರೋದು. ಈ ಸಿವಿಲ್ ಕೋರ್ಟ್ ಆದರೂ ಪರವಾಗಿಲ್ಲ, ಮೆಟ್ಲಕ್ಕೆ ತರಬೇಕಾದ್ರೆ ದೇ ಮೆನ್ಷನ್ ಈ ಕೋರ್ಟ್ ಹಾಲು ಈ ಫ್ಲೋರಲ್ಲಿದೆ ಅಂತ. ಈ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಹೆವಿ ಸೈಕೋ ಗೈಸ್, 3 ಬಿಲ್ಡಿಂಗ್ ಇದೆ, 3 ಬಿಲ್ಡಿಂಗು ರೌಂಡ್ ಹಾಕ್ಬಿಟ್ಟು ಹೊಸ ಬಿಲ್ಡಿಂಗಲ್ಲಿ ಸಿಕ್ಕಿದೆ ಕೋರ್ಟ್ ಹಾಲ್ ಯಾವುದೋ ಅಂದ್ಬಿಟ್ಟು. ಕಷ್ಟ ಇದೆ ಹುಡ್ಕೋದು. ಆದರೂ ಕೇಸು ಸ್ಟಾರ್ಟ್ ಆಗೋದಕ್ಕೆ ಚೇಂಜ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಮೀನ್ವೇಲ್ ನಾನು ಇವಾಗ ಫ್ಯಾಮಿಲಿ ಕೋರ್ಟ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಫ್ಯಾಮಿಲಿ ಕೋರ್ಟಲ್ಲಿ ಅಲ್ಲಿ ಧೀಮಂತ್ ಅಂತ ಒಬ್ಬರಿದ್ದಾರೆ ಅಡ್ವೊಕೇಟ್, ಅವ್ರನ್ನ ಮೀಟಾಗಿ ಅಲ್ಲಿ ಕೆಲಸ ಮಾಡಬೇಕು. ಇನ್ನು ಫ್ಯಾಮಿಲಿ ಕೋರ್ಟ್ ಕತೆ ಏನು, ಇಲ್ಲಿ ಪಾರ್ಕಿಂಗಿಗೆ ಜಾಗನೇ ಇಲ್ಲ. ಅಲ್ಲಿ ಪಾರ್ಕಿಂಗು ಮಾಡ್ಕೊಳ್ಬೋದು, 2 ಸಿವಿಲು ಅಂತ ಮ್ಯಾಜಿಸ್ಟ್ರೇಟಿಗೆ. ಇಲ್ಲಿ ಪಾರ್ಕಿಂಗೇ ಜಾಗ ಇಲ್ಲ, ಬಂದು ಯೂಟರ್ನ್ ಹಿಡ್ಕೊಂಡು ಹೋಗ್ಬೇಕು, ಪಾರ್ಕಿಂಗ್ ಜಾಗ ಇಲ್ಲ ಅಂದ್ಬಿಟ್ಟು. ಇನ್ನು ಒಳಗಡೆ ಜನ ತುಂಬ್ಕೊಂಡಿರ್ತಾರೆ ಗೊತ್ತಾ, ತುಂಬ್ಕೊಂಡಿರ್ತಾರೆ ಮೇಲ್ಗಡೆ ಬರ್ಸಲ್ಲ. ಈ ಕಡೆ ಕೂಡ ಕೆಲಸ ಮುಗಿದಿದೆ, ಸ್ವಲ್ಪ ಮುಂದೆ ನೋಡ್ತಾ ಇರೋ ನೋಡಿ ನಮ್ಮ ಜೊತೆಗಾರರು ಸಹಪಾಠಿಗಳು ಹೋಗ್ತಾ ಇದ್ದಾರೆ. ಸೀದಾ ಆಫೀಸ್ಗೆ ನಮಗೆ ನೆಕ್ಸ್ಟ್ ಪ್ರಯಾಣ. ಹಾಂ, ವಾಟ್ ಯು ಸೇ ಫಾರ್ ದಿಸ್ ಪಾರ್ಕಿಂಗ್? ನೋಡಿ ಬ್ರೋ, ನನ್ನ ಗಾಡಿ ಏನ್ ಹೇಳ್ಬೇಕು? ಏನಾಗಿಲ್ಲ ಅಲ್ಲ, ಏನಾಗಿಲ್ಲ. ಒಪಿನಿಯನ್ ಕೇಳ್ಬೇಕಾ? ಒಪಿನಿಯನ್ ಕೇಳಬೇಕು ಬ್ರೋ. ಬೇಡ, ಒಪಿನಿಯನ್ ಕೊಡೋ ಥರ ನಾನು ಪೊಸಿಷನ್ ಇಲ್ಲ. ಫಸ್ಟ್ ನನ್ನ ಗಾಡಿನ ಪೊಸಿಷನ್ ತರಬೇಕು. ಇದು ಮಾಡಿ ನಾನು ನೋಡಿ ತುಂಬ ಮುನ್ನೆಲೆ ಬಿಟ್ಬಿಡಿ ನನ್ನ ಗಾಡಿನ, ಆದರೂ ಎಂತ ಆಗಿಲ್ಲ. ನಾನು ಧೀಮಂತ್ ಅಂತ ಒಬ್ಬರಿದ್ದಾರೆ, ಇವರು ಅಡ್ವೊಕೇಟ್, ಇವಾಗ ಫರ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಒಂದು ಮಾತು ಹೇಳಬೇಕು, ಆಮೇಲೆ ಆಫೀಸ್ಗೆ ಹೋಗಿ ಹೇಳ್ತಿದ್ದಾರೆ. ಬ್ರೋ ನಾನು ಈಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಆಫೀಸ್ಗೆ ಕೋರ್ಟ್ಗೆ ಸುತ್ತಾಡಬೇಕು ಅಂದಾಗ ಮನೆಯಿಂದ ಒಂದು ಶರ್ಟ್ ಹಾಕೊಂಡು ಬರ್ತೀನಿ, ಕೋರ್ಟ್ಗೆ ಹೋದಾಗ ಇಲ್ಲ ಆಫೀಸ್ಗೆ ಹೋದಾಗ ಶರ್ಟ್ ಚೇಂಜ್ ಮಾಡ್ಕೊತೀನಿ. ಹೀಗೆ ಪ್ಲ್ಯಾನ್ ಚೆನ್ನಾಗಿಲ್ಲ. ಧೂಳ ಆಗುತ್ತೆ ಬ್ರೋ. ನೋಡಿ ಇವೆಲ್ಲ ಕಾಲ್ ಬಿಟ್ಟರೆ ಅದು ಕಾಮನ್ ಆಗ್ತಾನೆ ಇರುತ್ತೆ. ಫಸ್ಟ್ ಓಕೆ, ಆ ಥರ ಮಾಡಿದ್ರೆ ಈ ಶರ್ಟಲ್ಲಿ ಎಲ್ಲಿ ಇಟ್ಕೊಡ್ತೀರ ಅವನು? ಆಗ ಐರನ್ ಹೋಗುತ್ತೆ. ಅದು ಫೋಲ್ಡ್ ಮಾಡಿ ಆ ಥರ ಹಂಗೆ ಹೆಂಗೆ ಮಾಡಿ ಆಗಲ್ಲ. Your advice is no. No, my advice is that just because you want to, see your women followers, that doesn't mean that you have to change your shirt. ಇಲ್ಲ, ನಾವು ಮನೇಲಿ ಬಟ್ಟೆ ಹಾಕೊಂಡು ನೋಡಿ ಕೋಟಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಅಲ್ಲ. See, the thing is, you already look really good. You're a handsome man. ಏನೋ ಒಂದು ಹೇಳ್ತಾರೆ ಇಂಪ್ರೆಸ್ ಮಾಡೋಕ್ಕೆ. ಗೈಸ್ ಇವತ್ತು ಊಟ ಆದಮೇಲೆ ನನ್ನ ಲೈಫಲ್ಲಿ ಎಲ್ಲೂ ಕುಡಿದಿರೋ ಒಂದು ಡಿಫ್ರೆಂಟ್ ಟೀ ಕುಡಿತಾ ಇದ್ದೀನಿ. ಇದ್ರ ಹೆಸರು ಬ್ಲ್ಯಾಕ್ ಲೆಮನ್ ಮ್ಯಾಂಗೋ ಟೀ ಅಂತ. ಈ ಕಡೆ ನಮ್ಮ ಆಫೀಸ್ ರೋಡ್ ಹತ್ರನೇ ಇದೆ, ಎಕ್ಕನೆ ಮಾರೋದು. ಬಿಸಿ ಇದೆ ಗೈಸ್, ಅಷ್ಟು ಟೇಸ್ಟ್ ನೋಡ್ತೀನಿ. ಗೈಸ್ ಆ್ಯಕ್ಚುಲಿ ಇದೊಂದು ಯೂನಿಕ್ ಬ್ಲೆಂಡ್ ಆಗಿದೆ. ಟೀ ಜೊತೆ ಮ್ಯಾಂಗೋ ಟೀ ಫ್ಲೇವರ್ ಕೂಡ ಸಿಗ್ತಿದೆ, ಒಂದು ಲೆಮನ್ ಟೀ ಜೊತೆ ಚೆನ್ನಾಗಿದೆ. ಅಣ್ಣ ಬಸವಣ್ಣ ರಸ್ತೆ ಬ್ರೋ. ನಾನು ಆಫೀಸಲ್ಲಿ ಹೇಳಿದ್ದೆ ಅಲ್ಲ ನಿಮ್ಮ ಬಗ್ಗೆ ಹೇಳಬೇಕು ಅಂತ. ವಾಟ್ ಐ ಫೌಂಡ್ ಗುಡ್ ಅಬೌಟ್ ಯು ಈಸ್ ಬ್ರೋ, ನಿಮ್ಗೆ ಈಗ ತುಂಬ ಕಮ್ಮಿ ಇದೆ ಬ್ರೋ. ಅಂದರೆ ನಿಮ್ದು ನಮ್ಮದು ಒಂದೇ ಇದೆ, ಆದ್ರೆ ನೀನು ತುಂಬ ತಿಳ್ಕೊಂಡಿದ್ಯಾ, ಆದರೂ ಅಷ್ಟೇ ಈಕ್ವಲ್ ಆಗಿ ಹೇಳ್ಕೊಡ್ತೀಯಾ. ಇದು ಕಮ್ಮಿ ಇದೆ, ಅದು ನಂಗೆ ಇಷ್ಟ ಆಯ್ತು ಬ್ರೋ. ನಿನ್ಕಂಡ್ರೆ ಏನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದರೆ ನೀನು ನನಗಿಂತ ಚಿಕ್ಕವನು, ಆದ್ರೆ ನನಗಿಂತ ಕಲ್ತ್ಕೊಂಡ್ಬಿಟ್ಟಿದ್ಯಾ, ಅದೊಂದು ಬೇಜಾರಾಯ್ತು ನನಗೆ. ಗಾಯ್ಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಅಂತ ಬಂದಿದ್ವಿ. ಇವಾಗ ಮನೆ ನಂಗೆ ಏನು ಕರೀದೆ ಅಂತ ಗೊತ್ತಿಲ್ಲ. ಲೆಟ್ಸ್ ಹ್ಯಾವ್ ಅ ಲುಕ್. ಮಮ್ಮಿ ಅಲ್ಲ, ಒಂದು ಡೋರ್ ಓಪನ್ ಮಾಡೋದಕ್ಕೆ ಇಷ್ಟೊತ್ತು ಮಾಡ್ತಾರಲ್ಲ ಮಮ್ಮಿ. ಏನು
ಒಂದು ಡೋರ್ ಓಪನ್ ಮಾಡೋಕೆ ಇಷ್ಟೊತ್ತು ಬೇಕಾ? ಹಾಂ ಹಾಂ ನಿದ್ದೆ ಬರ್ತೈತಾ? ಕರೆಕ್ಟ್ ಟೈಮಿಂಗ್ ಕಣ ಅದು. ನೀನು ಬಿದ್ದು ಯಾವಾಗ ಬಂದರೂ ಅಡುಗೆ ಮನೆಗೆ ಬಂದ್ಬಿಡ್ತೀನಿ ಸೀದಾ. ಇನ್ನೊಂದು ಸ್ಯಾಡ್ ನ್ಯೂಸ್ ಗೈಸ್, ಇಷ್ಟೊತ್ತು ಜೊತೆಲಿದ್ದ ಇಯರ್ಬಡ್ಸು ಹೋಯ್ತು. ಕಿವಿನೊಂದೈತೆ, ಆ ಬಾಕ್ಸ್ ಎಲ್ಲೋಯ್ತು ಕಾಣಿಸ್ತಿಲ್ಲ. ರೋಡಲ್ಲೆಲ್ಲ ಬಿದ್ದೋಗೈತೆ, ಎಲ್ಲೂ ಇಲ್ಲ ಅಷ್ಟೇ. ಇಷ್ಟು ದಿನ ಇದೇ ಥರ OnePlus ಬಡ್ಸ್ ಕೂಡ ಹೋಯ್ತು, ಇವಾಗ ಈ ಬಡ್ಸ್ ಕೂಡ ಹೋಯ್ತು. ಥರ ಬಡ್ಸಲ್ಲಿ ಹೋಗ್ತಾ ಇರೋ ಲೋಕಲ್ ಬಡ್ಸೇ ಎಷ್ಟೋ ಬೆಸ್ಟ್ ಅನ್ಸ್ಬಿಡುತ್ತೆ. ಯಾವ ರೋಡಲ್ಲಿ ಬೆಳೆಸ್ಕೊಂಡು ರೋಡ್ ರೆಡಿ ಮಾಡಿಸ್ಬೇಕು ಅಷ್ಟು. ಯಾವುದೆಲ್ಲ ಇಯರ್ಬಡ್ಸ್ ಇದು ಒಂದಿತ್ತು, ಅವಾಗ ಹೋಗಿ ಹಾಡು ಕೇಳೋಕ್ಕೆ ಮಾತಾಡೋಕ್ಕೆ ತುಂಬ ಯೂಸ್ ಆಗ್ತಾಯಿತ್ತು. ಇವಾಗ ಅದು ಹೋಯ್ತು. ಯಾವ ತಗೊಳೋದು, ಏನು ಮಾಡೋದು? ಇಟ್ಸ್ ಓಕೆ ಗೈಸ್, ಪಾರ್ಟ್ ಆಫ್ ಲೈಫಲ್ಲಿ ಕೆಲವೊಂದು ಬರ್ತಾ ಇರ್ತದೆ, ಕೆಲವೊಂದು ಹೋಯ್ತಾ ಇರ್ತದೆ. ಜಾಸ್ತಿ ಯೋಚನೆ ಮಾಡೋದು ತಲೆ ಕೆಡ್ತದೆ. ಈ ವಿಡಿಯೋಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೋಗಬೇಕು, ನನ್ನ ಇಯರ್ಬಡ್ಸ್ಗೆ ಹೋಗ್ಬಿಟ್ಟೈತಲ್ಲ. ಮತ್ತು ಈ ವಿಡಿಯೋನ ಸ್ವಲ್ಪ 2 ದಿನ ಮರ್ಜ್ ಮಾಡ್ತಿರೋದಕ್ಕೆ ಹೇಗನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಹೊಟ್ಟೆ ಫುಲ್ ಹಸಿತೈತೆ, ಊಟ ಮಾಡಬೇಕು. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.